ನಿನಗಾಗಿ ಭಾಗ 217. ಇಲ್ಲಿ ದಮಯಂತಿ ಮತ್ತು ವಿಕ್ರಮ್ ತುಂಬ ಇಂಟಿಮೇಟ್ ಆಗುತ್ತಾರೆ. ವಿಕ್ರಮ್ ತನ್ನ ನೋವನ್ನು ಮರೆಯಲು ಪ್ರಯತ್ನ ಮಾಡುತ್ತಾನೆ. ಅದು ಅವಳಿಗೂ ಗೊತ್ತು. ಸಹಕರಿಸುತ್ತಿರುತ್ತಾಳೆ. ಆಫೀಸ್ಗೆ ಬರಬೇಕು ಅಂತ ಗಿರಿಗೆ ಅರ್ಜೆಂಟ್ ಕಾಲ್ ಬರುತ್ತದೆ. ವಿಕ್ರಮ್ಗೆ ಹೇಳೋಣ ಅಂದರೆ ಅವನು ರೂಮಿನಲ್ಲಿ ದಮಯಂತಿಯ ಜೊತೆ ಇರುತ್ತಾನೆ ಅನ್ನುವುದನ್ನು ತಿಳಿದು ಅವರಿಬ್ಬರಿಗೂ ಡಿಸ್ಟರ್ಬ್ ಮಾಡಬಹುದು ಬೇಡ ಅಂತ ಇವನೊಬ್ಬನೇ ಹೋಗುತ್ತಾನೆ. ಪ್ರತಿ ಬಾರಿ ವಿಕ್ರಮ್ನ ಅವಶ್ಯಕತೆ ಇವನಿಗೆ ಇರುವುದಿಲ್ಲ. ಆದರೆ ಈ ಬಾರಿ ಕಾಂಚನಳನ್ನು ಆ ರೀತಿ ನೋಡಿದ ಇವನಿಗೂ ಕೂಡ ಒಂದು ರೀತಿ ಹಿಂಸೆ ಆಗುತ್ತಿರುತ್ತದೆ. ಕೊನೆಗೆ ತಾನು ಎಂದಿನಂತೆ ಒಬ್ಬನೇ ಈ ಜರ್ನಿಯಲ್ಲಿ ಅನ್ನುವುದನ್ನು ಅರಿತು ಅವನು ಹೋದ. ಸಿಕ್ಕರೆ ಪ್ರತಿಯೊಬ್ಬರಿಗೂ ಈ ರೀತಿಯ ಗೆಳೆಯ ಸಿಗಬೇಕು. ಆಫೀಸ್ಗೆ ಹೋಗುವಾಗ ದಾರಿ ಉದ್ದಕ್ಕೂ ಕೂಡ ಅವನಿಗೆ ವಿಚಿತ್ರವಾದ ಯೋಚನೆಗಳು ಬರುತ್ತಿತ್ತು. ಆಫೀಸ್ಗೆ ಹೋದ ತಕ್ಷಣ ಅಲ್ಲಿ ಕಾಂಚನ ಇರುವುದಿಲ್ಲ. ಕಾಂಚನಳ ಸೆಕ್ರೆಟರಿ ಮತ್ತು ಅವಳ ಮಗಳು ಅಂತ ಅಂದುಕೊಂಡವಳು. ಅವರಿಬ್ಬರು ಇರುತ್ತಾರೆ. ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಬೆಳಗ್ಗೆ ಅಮ್ಮನಿಗೆ ಅಪ್ಡೇಟ್ ಕೊಡಬೇಕಂತೆ. ಅದಕ್ಕೆ ನಿಮ್ಮ ಮತ್ತು ವಿಕ್ರಮ್ ಜೊತೆ ಇನ್ನೂ ಸರಿಯಾಗಿ ಡಿಸ್ಕಸ್ ಮಾಡು. ನಿಮ್ಮ ಪ್ಲ್ಯಾನ್ಸ್ ಐಡಿಯಾ ಅದನ್ನು ಅಂತ ಹೇಳಿದಾಗ ಇವನಿಗೆ ಕೋಪ ಬರುತ್ತದೆ. ಈ ರೀತಿಯಲ್ಲಿ ಪ್ರಾಜೆಕ್ಟನ್ನು ಆ ರೀತಿ ಮಾಡಬಹುದು. ಈ ರೀತಿ ಮಾಡಿದರೆ ಎಷ್ಟು ಖರ್ಚಾಗುತ್ತದೆ, ಈ ರೀತಿ ಆ ರೀತಿ ಅಂತ ಅವಳು ತನ್ನ ಐಡಿಯಾಗಳನ್ನು ಹೇಳಬೇಕಾದಾಗ ಗಿರಿಗೆ ಅನಿಸುತ್ತಿದೆ, ಈ ಹೊಸ ಜನರೇಷನ್ನ ಮಕ್ಕಳು ನಾವು ನೋಡುವ ರೀತಿಯಲ್ಲಿ ವಿಷಯವನ್ನು ನೋಡುವುದಿಲ್ಲ. ವಿವಿಧ ರೀತಿಯಲ್ಲಿ ನೋಡಿ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಾರೆ ಅಂತ ತಿಳಿದು ಅವನಿಗೆ ನಗು ಬರುತ್ತದೆ. ನಂತರ ಕಾಮಾಗಿ ಕುಳಿತುಕೊಂಡು ಅವಳಿಗೆ ಎಲ್ಲವನ್ನು ವಿವರಿಸುತ್ತಿದ್ದಾನೆ. ಸರ್ ಈ ರೀತಿ ಅಂತ ಹೇಳುತ್ತಾಳೆ. ಅವಳು ಇವನ ಕೈಯನ್ನು ಮುಟ್ಟುತ್ತಾಳೆ. ಇವನಿಗೆ ದೇಹದಲ್ಲಿ ಒಂದು ರೀತಿ ಕರೆಂಟ್ ಹೊಡೆದಂತೆ ಆಗುತ್ತದೆ. ಸಡನ್ನಾಗಿ ಕರೆಂಟ್ ಹೋಗುತ್ತದೆ. ಆಗ ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅವಳು ಕಾಂಚನಳ ಮಗಳಂತೆ. ಅಷ್ಟೊಂದು ವಯಸ್ಸಾದ ಮುದುಕಿಗೆ ಇಷ್ಟು ದೊಡ್ಡ ಮಗಳು ಅದೇಗೆ ಬಂದಳು ಅಂತ ಎಲ್ಲರ ಯೋಚನೆ. ಸದ್ಯಕ್ಕೆ ಅದನ್ನು ಯೋಚನೆ ಮಾಡುವ ವಿಷಯದಲ್ಲಿ ಅವನು ಇರಲಿಲ್ಲ. ಬೇಗ ಡಿಸ್ಕಸ್ ಮಾಡಿ ಮನೆಗೆ ಹೋಗಬೇಕು ಅಂತ ಕರೆಂಟ್ ಹೋಗುತ್ತದೆ. ಎಲ್ಲ ಕಡೆ ರೆಡಿ ಮಾಡಿದರೂ ಕೂಡ ಕರೆಂಟ್ ತುಂಬ ಸಮಯದ ಮೇಲೆ ಬರುತ್ತದೆ. ಹೇಗಿದ್ದರೂ ಬೆಳಗಿನ ಜಾವ 3 ಗಂಟೆ ಆಗಿದೆ. ಇನ್ನು 3 hours ಇಲ್ಲೇ ನನ್ನ ರೆಸ್ಟ್ ರೂಮಲ್ಲಿ ಮಲಗಿ ಬೆಳಗ್ಗೆ ಫ್ರೆಶ್ ಆದರೆ ಸಾಕು. ಬೆಳಗ್ಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಗಿರಿ ಯೋಚನೆ ಮಾಡುತ್ತಿದ್ದಾನೆ. ಆ ಹುಡುಗಿ ಕೂಡ ನಾನು ಇಲ್ಲೇ ಇರುವ ರೂಮಿನಲ್ಲೇ ಮಲಗುತ್ತಾನೆ. ಬೆಳಿಗ್ಗೆ ಮನೆಗೆ ಹೋಗುತ್ತೇನೆ. ಇಷ್ಟು ಕತ್ತಲಲ್ಲಿ ನಮ್ಮ ಮನೆಯ ಸಮೀಪ ಹೋಗುವುದು ಕಷ್ಟವಾಗುತ್ತದೆ ಅಂದಾಗ ಗಿರಿಗೆ ಅರ್ಥವಾಗುತ್ತದೆ ಅವಳ ಕಷ್ಟ. ಅವಳ ರೂಮನ್ನು ತೋರಿಸಿ ಇವನ ರೂಮಿನಲ್ಲಿ ಹೋಗಿ ನೆಮ್ಮದಿಯಾಗಿ ಮಲಗಿಕೊಳ್ಳುತ್ತಾನೆ. ಇಲ್ಲಿ ಈ ಹುಡುಗಿಗೆ ಹೊಸ ಜಾಗ. ಇವಳು ಕಾಂಚನಳ ಸಾಕು ಮಗಳು. ಕಾಂಚನ ಅಂದರೆ ಅವಳಿಗೆ ತುಂಬ ಇಷ್ಟ. ಅಮ್ಮ ಹೇಳಿದ ಮಾತುಗಳನ್ನು ಕೇಳುವ ಬುದ್ಧಿವಂತ ಮಗಳು ಅವಳು. ಅಮ್ಮ ಕಾಂಚನ ಇವಳ ಬಿಸ್ನೆಸ್ ಗ್ರೋ ಆಗಲು ಈ ಹುಡುಗಿಯನ್ನು ಇಟ್ಟುಕೊಂಡಳು ಅನ್ನುವಷ್ಟು ಕೆಲಸವನ್ನು ಅವಳ ಬಳಿ ಮಾಡಿಸುತ್ತಾಳೆ. ಅವಳಿಗೆ ಒಂದು ಒಳ್ಳೆಯ ಎಜುಕೇಷನನ್ನು ಕೊಡಿಸಿದ್ದಾಳೆ ಅಷ್ಟೇ. ಅದನ್ನು ಬಿಟ್ಟು ಪ್ರೀತಿ ವಿಶ್ವಾಸ ಅವೆಲ್ಲ ಕಡಿಮೆ ಆ ಮಗುವಿಗೆ ಕೊಡುವುದು. ಆದ್ದರಿಂದ ನನಗೆ ಇಷ್ಟೊಂದು ಕೊಟ್ಟ ಅಮ್ಮನಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಪ್ರತಿ ಬಾರಿ ಮಲಗಬೇಕಾದರೆ ಧನ್ಯವಾದ ಹೇಳಿ ಮಲಗುವುದು. ಇಂದು ಕೂಡ ಅದೇ ರೀತಿ ಮಾಡಿ ಮಲಗಿದಳು. ಅವಳು ಮಾತನಾಡುವುದು ಅವಳು ಹಾಡುವುದು ನೋಡಿದರೆ ಅವಳು ನಿಜವಾಗಲೂ ಒಳ್ಳೆ ಹುಡುಗಿ ಅಂತ ಅನಿಸುತ್ತದೆ. ಇವುಗಳ ಅರಿವಿಲ್ಲದೆ ಇದ್ದ ದಮಯಂತಿ ಮತ್ತು ವಿಕ್ರಮ್ ಒಬ್ಬರಲ್ಲಿ ಒಬ್ಬರು ಬೆರೆತು ಹೋಗಿದ್ದಾರೆ. ಬೆಳಗಿನ ಜಾವ 6:30ಕ್ಕೆ ರೀಮಾಳಿಗೆ ಎಚ್ಚರವಾಯಿತು. ಅವಳು ಹೇಳಬೇಕಾದಾಗ ತುಂಬ ಕಷ್ಟ ಪಡುತ್ತಿರುತ್ತಾಳೆ. ನನಗೆ ಏನಾಗಿದೆ ಅಂತ ಒಂದು ಬಾರಿ ನೋಡಿದಾಗ ಬೆಚ್ಚುತ್ತಾಳೆ.
ಅವಳ ದೇಹವನ್ನು. ಅವಳ ಮೈ ಮೇಲೆ ಸ್ವಲ್ಪ ಕೂಡ ಬಟ್ಟೆ ಇರುವುದಿಲ್ಲ. ಅವಳ ಹಾಸಿಗೆ ಮೇಲೆ ಒಂದು ರೀತಿ ತೇವದ ಭಾಸವಾಗುತ್ತಿರುತ್ತದೆ ಅಂತ ಅವಳು ಮೇಲೆ ಹೇಳಲು ಪ್ರಯತ್ನ ಮಾಡಿದರೆ ಅವಳ ದೇಹ ತುಂಬ ಸುಸ್ತಾಗಿರುತ್ತದೆ. ತುಂಬ ಅಂದರೆ ತುಂಬ. ಸಡನ್ನಾಗಿ ಅವಳು ಹಾಸಿಗೆ ಮೇಲೆ ಮಲಗುತ್ತಾಳೆ. ಪುನಃ ವಿಧಿಯಿಲ್ಲದೆ ಕನ್ನಡಿಯ ಕಡೆ ಅವಳು ತಿರುಗುತ್ತಾಳೆ. ಅವಳ ದೇಹ ಸಂಪೂರ್ಣವಾಗಿ ಕನ್ನಡಿಯಲ್ಲಿ ಕಾಣಿಸುತ್ತದೆ. ದೇಹ ಪೂರ್ತಿ ಯಾರೋ ಕಚ್ಚಿದ, ಗಿಂಡಿದ, ಪರಚಿದ ಗಾಯ. ಅವಳು ಸಂಪೂರ್ಣವಾಗಿ ಬೆಚ್ಚುತ್ತಾಳೆ. ಇಷ್ಟು ಮಾರ್ಕ್ಗಳು ದೇಹದ ಪ್ರತಿ ಭಾಗದಲ್ಲೂ ಹೇಗೆ ಆಯಿತು? ಕತ್ತಿನ ಭಾಗದಲ್ಲಂತೂ ಜಾಸ್ತಿ ಆಗಿದೆ. ಅವಳು ಜೋರಾಗಿ ಕಿರುಚುತ್ತಾಳೆ. ಅಂದರೆ ಅವಳಿಗೆ ಅರ್ಥವಾಗುತ್ತದೆ ರಾತ್ರಿ ತನ್ನನ್ನು ಯಾರೋ ದೈಹಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ. ರೂಮನ್ನು ಹೋಗಿ ನೋಡಿದಾಗ ಅದು ಲಾಕ್ ಆಗಿದೆ. ರೂಮ್ ಮತ್ತೆ ಹೇಗೆ? ಬಾತ್ರೂಮ್ ಎಲ್ಲ ಹುಡುಕುತ್ತಾಳೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ನಿಜವಾಗಲೂ ಅವಳಿಗೆ ಭಯವಾಗುತ್ತದೆ. ಅಮ್ಮನಿಗೆ ಈ ವಿಷಯ ತಿಳಿದರೆ ನನ್ನನ್ನು ಬಿಡುವುದಿಲ್ಲ ಅಂತ. ಈ ವಿಷಯ ಯಾರಿಗೂ ನಾನು ಹೇಳಬಾರದು. ಆದರೆ ನಾನು ಏಕೆ ಇಲ್ಲಿ ಉಳಿಯುವ ನಿರ್ಧಾರ ಮಾಡಿದೆ? ಗಿರಿಯನ್ನು ನೋಡಿ ತುಂಬ ಜೆಂಟಲ್ಮ್ಯಾನ್ ಅಂತ ಅನಿಸಿತು. ಆದರೆ ಅವರು ಅಂತ ಅವಳು ಅಳಲು ಶುರು ಮಾಡಿದಳು. ನನ್ನ ಮತ್ತು ಅವರನ್ನು ಬಿಟ್ಟರೆ ಹಾಸ್ಪಿಟಲಲ್ಲಿ ಯಾರೂ ಇಲ್ಲ. ಸೆಕ್ಯೂರಿಟಿ ಹೊರಗಡೆ ಇದ್ದಾನೆ ಅಂದ ಮೇಲೆ ಅವರೇ ಮಾಡಿರುತ್ತಾರೆ ಅನ್ನುವುದು ಇವಳ ದೃಢವಾದ ನಂಬಿಕೆ. ಸಡನ್ನಾಗಿ ಅವಳು ಅವಳ ದೇಹದ ಪ್ರತಿ ಭಾಗವನ್ನು ಮುಟ್ಟಿದಾಗ ನೋವಾಗುತ್ತಿರುತ್ತದೆ. ಅವಳು ಫಾರಿನ್ನಲ್ಲಿ ಓದಿದಾಗಲೂ ಕೂಡ ಬೇರೆ ಹುಡುಗರ ಕೈಯನ್ನು ಕೂಡ ಮುಟ್ಟಿರಲಿಲ್ಲ. ತುಂಬ ಪವಿತ್ರವಾಗಿ ಇದ್ದಳು. ಆದರೆ ಇಲ್ಲಿ ಹೇಗೆ ಆಯಿತು ಅಂತ ನೋಡಿದಾಗ ಪಕ್ಕದಲ್ಲಿ ಬಿದ್ದಿರುವ ಸ್ಪ್ರೇ ಕಾಣಿಸುತ್ತದೆ. ಏಕೆಂದರೆ ಯಾರು ಅವಳನ್ನು ಮುಟ್ಟಿದರೂ ಅವಳಿಗೆ ಎಚ್ಚರವಾಗುತ್ತದೆ. ಇವಳು ಪ್ರಜ್ಞೆ ತಪ್ಪಲಿ ಅಂತ ಸ್ಪ್ರೇ ಹೊಡೆದಿರುವ ಬಾಟಲನ್ನು ಅಲ್ಲಿ ನೋಡಿ ಅವಳು ಬೆಚ್ಚಿದ್ದಾಳೆ. ಆ ರೂಮಿನಲ್ಲಿ ಇದ್ದ CCTV ಫೋಟೇಜ್ ನೋಡಿದಾಗ ತಿಳಿಯುತ್ತದೆ ಅಂತ ಅಂದುಕೊಂಡರೆ ಅಲ್ಲಿ CCTV ಕ್ಯಾಮ್ರಾ ಇಲ್ಲ. ಒಂದು ರೀತಿ ಅವಳಿಗೆ ಸಮಾಧಾನವಾಗುತ್ತದೆ. ಕ್ಯಾಮ್ರಾ ಇದ್ದಿದ್ದರೆ ನಾನು ಕೂಡ ವೈರಲ್ ಆಗಿಬಿಡುತ್ತಿದ್ದೆ ಎಲ್ಲ ಕಡೆ. ಅದನ್ನೆಲ್ಲ ಯೋಚಿಸುವ ವಿಷಯ ಇಲ್ಲಿ ಇಲ್ಲ. ನನ್ನನ್ನು ಈ ರೀತಿ ಯಾರಾದರೂ ನೋಡಿದರೆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ. ಕಾಂಚನಾಳ ಸಾಕು ಮಗಳು ರಾತ್ರಿಯಲ್ಲಿ ಆಫೀಸ್ನಲ್ಲಿ ಸರಸ ಮಾಡುತ್ತಾಳೆ ಅನ್ನುವ ಹೆಡ್ಲೈನ್ಸ್ ಕೊಟ್ಟರು. ಅದೇನೋ ದೊಡ್ಡದಲ್ಲ. ಅಮ್ಮನನ್ನು ಕಂಡರೆ ತುಂಬ ಜನಕ್ಕೆ ಆಗುವುದಿಲ್ಲ. ನನ್ನನ್ನು ಅವರ ಅಸ್ತ್ರವಾಗಿ ಪತ್ರಿಕೆಯವರು ಬಳಸಿಕೊಂಡರೆ ಏನು ಮಾಡುವುದು? ನಾನು ಅಮ್ಮನಿಗೆ ವೀಕ್ನೆಸ್ ಆಗಬಾರದು, ಅವರ ಸ್ಟ್ರೆಂತ್ ಆಗಬೇಕು ಅಂತ ಅಲ್ಲೇ ಬಿದ್ದಿದ್ದ ಬಟ್ಟೆಯನ್ನು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಬಟ್ಟೆ ಕೂಡ ಹರಿದು ಹೋಗಿರುತ್ತದೆ. ಅಯ್ಯೋ, ಯಾರು ನನ್ನ ಜೊತೆ ಈ ರೀತಿ ಮಾಡಿದ್ದು? ಈ ರೀತಿಯ ಕೆಲಸವನ್ನು ಅಂತ ಇನ್ನೂ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಆದರೆ ಪಾಪ ಅಲ್ಲಿ ಅವಳನ್ನು ಸಮಾಧಾನ ಮಾಡಲು ಯಾರೂ ಇಲ್ಲ. ಅವಳು ತುಂಬ ದುಃಖದಲ್ಲಿ ಇರುತ್ತಾಳೆ. ಅದೇ ಸಮಯಕ್ಕೆ ಕಾಂಚನಾಳಿಂದ ಕಾಲ್ ಬರುತ್ತದೆ. ಮೊದಲು ಅವಳು ಪಿಕ್ ಮಾಡುವುದಿಲ್ಲ. ತಾನು ಅಳುವುದು ಅಮ್ಮನಿಗೆ ತಿಳಿಯುತ್ತದೆ. ನಂತರ ಏನು ಉತ್ತರ ಕೊಡಲಿ ಅಂತ ಪದೇ ಪದೇ ಕಾಲ್ ಬಂದಾಗ ವಿಧಿಯಿಲ್ಲದೆ ಫೋನನ್ನು ಎತ್ತುತ್ತಾಳೆ. ಕಾಂಚನ ತುಂಬ ಕೋಪದಿಂದ ಮಾತನಾಡುತ್ತಿರುತ್ತಾಳೆ. ನೀನು ಮನೆಯಲ್ಲಿ ಇಲ್ಲ. ಬೆಳಿಗ್ಗೆ ಎದ್ದಾಗ ತಿಳಿಯಿತು ಇನ್ನೂ ಮನೆಗೆ ಬಂದಿಲ್ಲ ಅಂತ. ಎಲ್ಲಿದ್ದೀಯಾ ಅಂದಾಗ ನಾನು ವಿಕ್ರಮ್ ಅವರ ಆಫೀಸ್ನಲ್ಲೇ ಇದ್ದೇನೆ. ರಾತ್ರಿ ಪ್ರಾಜೆಕ್ಟ್ನನ್ನು ಡಿಸ್ಕಸ್ ಮಾಡುವುದು ಗಿರಿಯವರ ಜೊತೆ ತುಂಬ ಸಮಯವಾಯಿತು. ಅದಕ್ಕೆ ಇಲ್ಲೇ ಇರುವೆ, ರೂಮಿನಲ್ಲಿ ಉಳಿದುಕೊಂಡಿದ್ದೇನೆ ಅಂದಾಗ ನೀನು ನನ್ನ ಮಗಳು. ಆ ರೀತಿ ಸಣ್ಣ ಪುಟ್ಟ ಗೆಸ್ಟ್ ರೂಮಿನಲ್ಲಿ ಉಳಿದುಕೊಳ್ಳುವುದು ಚೆನ್ನಾಗಿರುವುದಿಲ್ಲ. ಬೇಗ ಮನೆಗೆ ಬಾ, ನಿನಗಾಗಿ ಕಾಯುತ್ತಿದ್ದೇನೆ. ನಾನು ಆ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಬೇಕು ಅಂದಾಗ ರೀಮಾಳಿಗೆ ಇನ್ನೂ ಕಷ್ಟವಾಗುತ್ತದೆ. ಆದರೂ ಓಕೆ ಅಂತ ಹೇಳಿ ಫೋನನ್ನು ಕಟ್ ಮಾಡುತ್ತಾಳೆ. ಆದರೆ ಈಗ ಇವಳಿಗೆ ಇಲ್ಲಿ ಬಟ್ಟೆ ಇಲ್ಲ ಹಾಕಿಕೊಳ್ಳಲು. ಏನು ಮಾಡುವುದು ಮುಂದೆ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.